ಸ್ವಾರಸ್ಯಕರ ಸುದ್ದಿಗಳನ್ನ ನೋಡ್ಬೇಕಂದ್ರೆ ಜಯಕಿರಣ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇವತ್ತು ಕರೆದಿರುವಂತ ಪತ್ರಿಕಾಗೋಷ್ಠಿ ಈ ದೇಶದಲ್ಲಿ ಆಗ್ತಿರಂತ ರೈತರ ಹೋರಾಟ ನಾವೆಲ್ಲ ಗಮನಿಸ್ತೀವಿ. ಕೇಂದ್ರ ಸರ್ಕಾರ ನಮ್ಮ ಮೇಲೆ ಆಗ್ತಾ ಇರಂತ ರಾಜ್ಯಗಳ ಮೇಲೆ ಆಗ್ತಾ ಇರಂತ ಅನೇಕ ಒತ್ತಡಗಳು, ಈ ದೇಶದಲ್ಲಿ ತರ್ತಾ ಇರಂತ ಒಂದು ತಿದ್ದುಪಡಿಗಳ ಮುಖಾಂತರ ಮಾಡ್ತಾ ಇರಂತ ಒಂದು ಬದಲಾವಣೆಗಳು ರಾಜ್ಯದ ಹಿತವನ್ನು ಬಿಟ್ಟು ಬಂಡವಾಳಶಾಹಿಗಳ ಹಿತಕ್ಕೋಸ್ಕರ ಅನೇಕ ತಿದ್ದುಪಡಿಯನ್ನ ತರ್ತಾ ಇರೋದು ನಾವು ಗಮನಿಸ್ತೀವಿ. ಎಪಿಎಂಸಿ ಮತ್ತು ಏನು ಈ ರೈತರ ಬಂಡವಾಳಶಾಹಿಗಳಿಗೆ ಕೈಗೆ ಇಡ್ಲಿಕ್ಕೋಸ್ಕರ ಕಾರ್ಯಕ್ರಮವನ್ನು ರೂಪಿಸಿದ್ದು ತಮಗೆಲ್ಲ ಬಹುಶಃ ಮಾಧ್ಯಮದಲ್ಲಿ ಮಾಡ್ತಾ ಇದೆ. ಕಾಂಗ್ರೆಸ್ ಪಕ್ಷ ಕೂಡ ಇದ್ರ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ ಅನೇಕ ತೀರ್ಮಾನವನ್ನು ತೆಗೆದುಕೊಂಡು ನಾವೀಗಾಗಲೇ 28ನೇ ತಾರೀಕು ರೈತರ ವಿಚಾರದಲ್ಲಿ ಈಗಾಗಲೇ ನಾವು ಪ್ರತಿಭಟನೆಯನ್ನು ನಾವು ಮಾಡಿದ್ದೇವೆ. 2ನೇ ತಾರೀಕು ಅಕ್ಟೋಬರ್ 2ನೇ ತಾರೀಕು ಕಿಸಾನ್ ಮಜ್ದೂರ್ ದಿವಸ ಅಂತ ಹೇಳಿ ಅದನ್ನು ಕೂಡ ರಾಜ್ಯದ ಎಲ್ಲ ಬ್ಲಾಕ್ಗಳಲ್ಲಿ ತಾಲೂಕುಗಳಲ್ಲಿ ಮಾಡಿ ನೋಡಿದ್ದೇವೆ. ಈಗ ಎಐಸಿಸಿ ಅವರ ಆದೇಶದಂತೆ ರಾಜ್ಯ ಮಟ್ಟದ ಕಿಸಾನ್ ಸಮ್ಮೇಳನ ಮಾಡಬೇಕು ಅಂತ ಹೇಳಿ ಸೂಚನೆ ಇದೆ. ಅದಕ್ಕೆ ನಾನು ದಾವಣಗೆರೆ ಮಾಡೋದು ಅಂತ ಆಲೋಚನೆ ಮಾಡಿದ್ದೆ. ಆದರೆ ಎಲೆಕ್ಷನ್ ಕಮಿಷನ್ ಕೋಡ್ ಆಫ್ ಕಾಂಡಕ್ಟ್ ಇರೋದ್ರಿಂದ ದಾವಣಗೆರೆಯಿಂದ ಬಿಟ್ಟು ಈಗ ಮಂಡ್ಯದಲ್ಲಿ ಮಾಡೋದು ಅಂತೇಳಿ ರಾಜ್ಯ ಮಟ್ಟದ ಕಿಸಾನ್ ಸಮ್ಮೇಳನವನ್ನ ರೈತರ ಸಮ್ಮೇಳನ 10ನೇ ತಾರೀಕು ಅಕ್ಟೋಬರ್ ಅಂಬೇಡ್ಕರ್ ಹೆಸರಿನಲ್ಲಿರುವಂತಹ ಸಮುದಾಯ ಭವನದಲ್ಲಿ 11 ಗಂಟೆಗೆ ಮಾಡಲು ತೀರ್ಮಾನವನ್ನ ಮಾಡಿದ್ದೇವೆ. ಇದು ಪಕ್ಷಾತೀತವಾಗಿ ರೈತರ ಮುಖಂಡರುಗಳನ್ನ, ಸಂಘಟನೆಗಾರರನ್ನ, ಹೋರಾಟಗಾರರನ್ನು ಕೂಡ ನಾವು ಆಹ್ವಾನಿಸ್ತಾ ಇದ್ದೇವೆ. 6 ಜನ ರೈತ ಮುಖಂಡರುಗಳನ್ನ ಕೂಡಲಿ ಚಂದ್ರಶೇಖರ್ ಆದಿಯಾಗಿ, ಪ್ರಕಾಶ್ ಶಾಮಣ್ಣ, ಶ್ಯಾಮಪ್ರಸಾದ್ ಪಾಟೀಲ್, ಗಾಯತ್ರಿ, ವಾಸು, ಸುನಂದ ಜಯರಾಮ್, ಕುರುಬೂರು ಶಾಂತಕುಮಾರ್, ಇನ್ನ ಬಹಳ ಜನ ಇದ್ದಾರೆ. ಬಂದ್ಮೇಲೆ ಎಲ್ಲರಿಗೂ ಕೂಡ ಪಾಪ ಮಾತಾಡಕ್ಕೆ ಅವಕಾಶ ಕೊಡ್ತದೆ, ಹೋದ್ರೆ ತುಪ್ಪಾಗ್ತದೆ ಅಂತ ಹೇಳಿ ಕೆಲವರು ಮಾತ್ರ ನಾವು ಆಹ್ವಾನಿಸಿದ್ದೇವೆ. ಆ ಹತ್ರ ಸುತ್ತಮುತ್ತಿರೋಲ್ಲ. ಯಾಕೆಂದ್ರೆ ನಮ್ಮ ರಾಜ್ಯ ಮಟ್ಟದ ನಾಯಕರಿಗೂ ಕೂಡ ಬಹಳ ಜನ ಪಾರ್ಟಿಸಿಪೇಟ್ ಮಾಡೋ ದೃಷ್ಟಿಯಿಂದ, ಜೊತೆಗೆ ನಮ್ಮ ಎಐಸಿಸಿ ಜನರಲ್ ಸೆಕ್ರೆಟರಿ ಕೂಡ ಆ ಕಾರ್ಯಕ್ರಮಕ್ಕೆ ಬಂದು ಪಾಲ್ಗೊಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಿಮ್ಗೆಲ್ಲ ತಮ್ಮ ಮುಖಾಂತರ ರಾಜ್ಯದ ಜನತೆಗೆ ರೈತರ ಪರವಾಗಿ ರೈತರ ವಿಚಾರವನ್ನ ಚರ್ಚೆ ಮಾಡಿ ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯ ಮಟ್ಟದಲ್ಲಿ ಯಾವ ರೀತಿ ಕೆಲವು ಆಲೋಚನೆಯನ್ನು ಮಾಡಬೇಕು, ರೈತರ ಧ್ವನಿ ಯಾವ ರೀತಿ ನಾವು ತೆಗೆದುಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಈ ಸಮ್ಮೇಳನವನ್ನು ಮಾಡ್ತಾ ಇದ್ದೇವೆ. ಇದಾದ ಮೇಲೆ ಸಿಗ್ನೇಚರ್ ಕ್ಯಾಂಪೇನ್ ಕೂಡ ಒಂದು ತೆಗೆದುಕೊಂಡಿದ್ದೇವೆ. ರಾಷ್ಟ್ರ ಮಟ್ಟದ ತಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸೋನಿಯಾ ಗಾಂಧಿಯವರು 2 ಕೋಟಿ ಸಿಗ್ನೇಚರ್ಗಳನ್ನ ರೈತರಿಗೆ, ಕಾರ್ಮಿಕರಿಗೆ ಈ ಸಂದರ್ಭದಲ್ಲಿ, ಕೋವಿಡ್ ಸಂದರ್ಭದಲ್ಲಿ ಮತ್ತು ಈಗ ಆಗ್ತಾ ಇರುವಂತ ಒಂದು ಸಮಸ್ಯೆ ಎಲ್ಲ ಕೂಡ ಮತ್ತು ಅವರ ನೋವನ್ನ ರಾಷ್ಟ್ರಪತಿಗಳಿಗೆ ತಿಳಿಸಬೇಕು ಅನ್ನೋ ದೃಷ್ಟಿಯಿಂದ ಒಂದು ಕಾರ್ಯಕ್ರಮವನ್ನ ಎಐಸಿಸಿ ಅವರೇ ಹಮ್ಮಿಕೊಂಡಿದೆ. 2 ಕೋಟಿ ಸಿಗ್ನೇಚರ್ ಅನ್ನ ಪ್ರತಿಯೊಬ್ಬರ ಪಡ್ಕೊಂಡು ನಾವು ಅದನ್ನ ಎತ್ಕೊಂಡು ಹೋಗಿ ಸೋನಿಯಾ ಗಾಂಧಿ ಅವರಿಗೆ ಕೊಡುತ್ತೇವೆ. ಶ್ರೀಮತಿ ಸೋನಿಯಾ ಗಾಂಧಿ ಅವರು ಅದನ್ನ ತೆಗೆದುಕೊಂಡೋಗಿ ರಾಷ್ಟ್ರಪತಿಗೆ ತಲುಪಿಸಲಿಕ್ಕೋಸ್ಕರ ಕಾರ್ಯಕ್ರಮವನ್ನ ಸಿದ್ಧತೆ ಆಗಿದೆ. 31ನೇ ತಾರೀಕುವರೆಗೂ ಎಲ್ಲ ಬ್ಲಾಕ್ನವರು
ವರ್ತಕರಿರ್ಬೋದು, ರೈತರಿರ್ಬೋದು, ಯಾರ್ಯಾರಿಗೆ ಈ ಸಂದರ್ಭದಲ್ಲಿ ನೋವಾಗಿದೆ, ಯಾರ ಸಮಸ್ಯೆ ಇದೆ ಅದನ್ನೆಲ್ಲ ಕೂಡ ನಾವೀಗಾಗಲೇ ಪಟ್ಟಿ ಮಾಡಿದ್ದೇವೆ. ಅದಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಲು ಇವತ್ತು ನಾವು ಒಂದು ಕಾರ್ಯಕ್ರಮವನ್ನು ನಮ್ಮ ಪಕ್ಷ AICC ಮಟ್ಟದಿಂದ ರೂಪಿಸಿದೆ. ಸೊ ಎಲ್ಲ ಬ್ಲಾಕ್ನವರು, ಎಲ್ಲ ರೈತರು ಈ ಸಂದರ್ಭದಲ್ಲಿ, ಎಲ್ಲ ರೈತರು ಮತ್ತು ಎಲ್ಲ ವರ್ಗದ ಜನ ಆ ಸಹಿ ಸಂಘಕ್ಕೆ ಪಾಲ್ಗೊಳ್ಬೇಕು ಅಂತ ಹೇಳಿ ನಾನು ರಾಜ್ಯದ ಎಲ್ಲ ಜನರಿಗೆ ನಾನು ಮನವಿಯನ್ನು ನಾನು ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ರಾಜ್ಯದಿಂದ ಅತಿ ಹೆಚ್ಚು ಸಹಿ ಸಂಗ್ರಹವನ್ನ ಈ ಸಂದರ್ಭದಲ್ಲಿ ನಮ್ಮೆಲ್ಲ, ಇದು ಒಂದು ಪಾರ್ಟಿ ಒಂದು ಪಕ್ಷ ಅಂತಲ್ಲ, ಇದು ಪಕ್ಷಾತೀತವಾಗಿ ಎಲ್ಲ ವರ್ಗದ ಜನರು ಕೂಡ ಈ ಸಹಿ ಸಂಗ್ರಹದಲ್ಲಿ ಪಾಲ್ಗೊಳ್ಬೇಕು. ಒಂದು ಈ ಸಂದರ್ಭದಲ್ಲಿ ನಮ್ಗೇನು ಈ ನಮ್ಮ ಹೋರಾಟಕ್ಕೆ ಕೇಂದ್ರದಲ್ಲೇ ಒಬ್ಬ ಮಂತ್ರಿ ಕೂಡ, ಒಬ್ಬ ಹೆಣ್ಮಗಳು ಈ ಸಂದರ್ಭದಲ್ಲಿ ಶ್ರೀಮತಿ ಗೌರವ್ ಕೂಡ ಇವತ್ತು ಈ ಸರ್ಕಾರ, ಬಿಜೆಪಿ ಸರ್ಕಾರ, ಮೋದಿಯವರ ಸರ್ಕಾರ ಮಾಡ್ತಾ ಇರೋದು ಸರಿ ಇಲ್ಲ, ರೈತರ ವಿರೋಧಿ ನೀತಿಯನ್ನ ಅನುಸರಿಸ್ತಾ ಇದೆ, ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಮೊದಲು ಒಂದು ಹೆಣ್ಮಗಳು ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತಾರೆ ಅಂತಂದ್ರೆ ಇದಕ್ಕಿಂತ ಸಾಕ್ಷಿ ಇನ್ನೊಂದು ಬೇಕಾಗಿದೆ. ಸೊ ಅದರಿಂದ ಅಕಾಲಿದಳ NDAಯಿಂದ ಹೊರಗಡೆ ಬಂದಿದೆ. ಈ ಒಂದು ರೈತರ ಪರವಾಗಿ ಅವ್ರು ತೆಗೆದುಕೊಂಡಂತ ತೀರ್ಮಾನಕ್ಕೆ ನಾವು ಅಭಿನಂದಿಸ್ತಾ ಇದ್ದೇವೆ. ಇವತ್ತು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾವು ಈ ಒಂದು ದೊಡ್ಡ ಹೋರಾಟಕ್ಕೆ ನಾವೆಲ್ಲ ಪಾಲ್ಗೊಳ್ಬೇಕಾಗಿದೆ. ಕೇಂದ್ರದ ಒಬ್ಬ ನಾಯಕರು ಕೂಡ, ಸೆಂಟ್ರಲ್ ಮಿನಿಸ್ಟರ್, ಅವ್ರು ಯಾರು ರೈತರೇ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರು ಹೋರಾಟ ಮಾಡ್ತಾ ಇದ್ದಾರೆ ಯಾರು ರೈತರೇ ಅಲ್ಲ. ಬಹಳ ಸಂತೋಷ. ಅವ್ರು ಏನ್ ಬೇಕಾದ್ರೆ ಹೇಳಿ, ಪಾಪ ಅವ್ರು ವರ್ತಕರಿದ್ದಾರೆ, ಇನ್ನೊಂದಿದ್ದಾರೆ, ಅವರು ರೈತರ ಪರವಾಗಿ ಸರ್ಕಾರ ಇಲ್ಲ, ನಾವು ಚರ್ಚೆ ಮಾಡೋದು ಬೇಡ. ಆದ್ರೆ ಅವ್ರ ಹೇಳಿಕೆ ಬಹುಶಃ ಮುಂದಿನ ದಿನದಲ್ಲಿ ರೈತರೇ ಇದಕ್ಕೆ ಉತ್ತರವನ್ನ ಕೊಡ್ತಾರೆ ಅಂತ ಹೇಳಿ ನಾನಂತೂ ಭಾವಿಸಿದ್ದೇನೆ. ಆದ್ರಿಂದ ರಾಜ್ಯದ ಎಲ್ಲ ಜನ, ಎಲ್ಲ ರೈತರು ಮತ್ತು ಎಲ್ಲ ನೊಂದಂತ ಕಾರ್ಮಿಕರು, APMC ಕಾಯ್ದೆ ಅಂತ ಹೇಳಿದ್ರು, ನಮ್ಮ ಏನು ಅನೇಕ ಕಾಯ್ದೆ, ರಾಜ್ಯ ಮಟ್ಟದ ಕಾಯ್ದೆ, ರಾಷ್ಟ್ರ ಮಟ್ಟದ ಕಾಯ್ದೆ, ಅವರು ಸೂಚಿಸಿದಂತ ಕಾಯ್ದೆ, ಇದ್ರ ವಿರುದ್ಧವಾಗಿ ಪ್ರತಿಭಟನೆ ಪ್ರಾರಂಭವನ್ನ ಮಾಡಬೇಕು, ಹೋರಾಟಕ್ಕೆ ಮುಂದಾಗಬೇಕು, ಸಲಹೆಗಳನ್ನ ಕೊಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ರೈತರಲ್ಲಿ, ನಾನು ಕಾರ್ಮಿಕರಲ್ಲಿ, ವರ್ತಕರಲ್ಲಿ ಕೂಡ ನಾನು ಮನವಿಯನ್ನ ನಾನು ಮಾಡ್ತಾ ಇದ್ದೇನೆ. ಇದು ನಮ್ಮ ಪಕ್ಷದ ಕಾರ್ಯಕ್ರಮ. ನೀವು ಕೂಡ ಮಾಧ್ಯಮದವರು ನಮಗೆ ಈ ವಿಚಾರದಲ್ಲಿ ಅತಿ ಹೆಚ್ಚು ಸಹಿ ಸಂಗ್ರಹ ಮಾಡಲಿಕ್ಕೆ ನಮಗೆ ವ್ಯಾಪಕವಾದಂತಹ ಪ್ರಚಾರವನ್ನು ಕೊಡಬೇಕು ಅಂತೇಳಿ ತಮ್ಮಲ್ಲೂ ಕೂಡ ನಾನು ಮನವಿಯನ್ನು ಮಾಡ್ತೇನೆ. ನನ್ನ ಆಫೀಸ್ ಇದೆಯಲ್ಲ, ಆಫೀಸಲ್ಲಿ ಬೇರೆ ಬೇರೆ ಪಕ್ಕದ ಆಫೀಸ್, ಅಲ್ಲಿ 3.5 ಲಕ್ಷ ನಮ್ಮ ತಾಯಿ ಕೇಳಿದೆ ಫೋನ್ ಮಾಡಿ, ಅಲ್ಲಿ ಏನು ಯಾರು ಏನು ತೆಗೆದುಕೊಂಡು ಏನಿತ್ತೋ ಬಿಡ್ತೋ ಅಂತ ಕೇಳಲಿಲ್ಲ. ಅವ್ರ ಪಂಚನಾಮ ವಿಚಾರಿಸಿದೆ, ಪಂಚನಾಮದಲ್ಲಿ ಏನು ಇಲ್ಲ ಅಂತ ಅಲ್ಲಿ ಬರೆದು ಹೋಗಿದ್ದಾರೆ. ದೊಡ್ಡಹಳ್ಳಿಯಲ್ಲಿ ಒಂದು ಮನೆ ಇದೆ, ಒಳ್ಳಹಳ್ಳಿಲಿ ಒಂದು ಮನೆ ಇದೆ, ದೊಡ್ಡಹಳ್ಳಿಲಿ ಮನೆ ಇದೆ, ಕನಕಪುರದಲ್ಲಿ ಮನೆ ಇದೆ. ಕನಕಪುರ ಮನೆಗೆ ಅವರಿಗೆ ಹೋಗಿಲ್ಲ. ಸೊ ಬಾಂಬೆಲಿ ಒಂದು ಮನೆ ಇದೆ, ನನ್ನ ಮಗಳ ಹೆಸರು, ಒಂದು ಫ್ಲಾಟ್ ಇದೆ. ನಾನು ಹೋಗಿ 6 ವರ್ಷ ಆಯ್ತು. ವಿಲಾಸರಾವ್ ದೇಶಮುಖ್ ಇದ್ದಾಗ ಸ್ವಲ್ಪ ಹೋಗ್ತಿದೆ ಆ ಮನೆಗೆ. ನಾನು ಹೋಗಿ 6 ವರ್ಷ ಆಯ್ತು. ಬೆಂಗಳೂರು, ದೆಹಲಿಲಿ ನಂದು 2 ಮನೆ ಇದೆ. ಅಲ್ಲೇನೂ ಇರ್ಲಿಲ್ಲ, ಒಂದಷ್ಟು ಪೇಪರ್ ಇತ್ತಂತೆ, ಪೇಪರ್ ತಗೊಂಡು ಸುರೇಶ್ ಅವ್ರ ಮನೇಲೂ ಒಂದಷ್ಟು ಪೇಪರ್ ತೆಗೆದುಕೊಂಡು ಏನೇನಿತ್ತು ಅಲ್ಲೆಲ್ಲ ಕೆಲವೆಲ್ಲ ಕಾಪಿಗಳನ್ನೆಲ್ಲ ತೆಗೆದುಕೊಂಡು ನಾವು ಡೆಲ್ಲಿಯಿಂದ ಇಲ್ಲಿ ಇಡಿಗೆ, ಬೇರೆ ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ, ಲಾಯರ್ಗಳಿಗೆ ಕೊಡೋಕ್ಕೆಲ್ಲ ಡಾಕ್ಯುಮೆಂಟ್ಸ್ ಅದನ್ನು ತೆಗೆದುಕೊಂಡು ಹೋಗಿದ್ದಾರೆ. ಏನೇನು ಬೇಕೋ ತೆಗೆದುಕೊಂಡು ನೋಡಿ ಅವ್ರಿಗೆ ಬಿಟ್ಟಿದಂತ ವಿಚಾರ. ಸೊ ಇಷ್ಟು. ನಮ್ಮ ಇನ್ನೊಬ್ಬ ನಮ್ಮ ಗೋಬ್ರದರ್ ಮನೆಗೆ ಫೋನ್ ಮಾಡಿದ್ದೆ, ಅವ್ರ ಹತ್ರ ಒಂದು 2-3 ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ತಾರೆ. ಅವ್ರು ಯಾವ್ದು ಒರಿಜಿನಲ್ಸ್ ಬೇಕು. ನಮ್ಮ ಗೋಬ್ರದರ್ ಶಶಿಕುಮಾರ್. ತಿರ್ಗಾ ಅದಾದ್ಮೇಲೆ ನನ್ನ ಫ್ರೆಂಡ್ಸು
ಕೇಳಿದೆ ನಾನು ಸಚಿನ್ ನಾರಾಯಣ್ ಅವರು ಬಿಸ್ನೆಸ್ ಅವರು ಲಿಕ್ಕರು ಹೋಟ್ಲು ಚೆನ್ನಾಗಿ ಇದೆ. ಅವ್ರ ಮನೇಲೇನೋ ಒಂದು 50 ಕ್ಯಾಶ್ ಸಿಕ್ಕಿದೆ ಅಂತ ಹೇಳ್ತಾರೆ. ಸಂಡೇ ನಾವು ಅಕೌಂಟ್ ಹಾಕಿರಲಿಲ್ಲ, ಸಂಡೇ ಇತ್ತು 50 ಸಿಕ್ತು ಅಂತ ಹೇಳ್ತಾ ಇದ್ರು. ಬಟ್ ಅವ್ರು ಇನ್ನೂ ಸಿಕ್ಕಿಲ್ಲ. ಇಸ್ ನಾಟ್ ಗಾಟ್ ಇನ್ ಆನ್ ದಿ ಲೈನ್. ಅವ್ರ ಮನೇಲೇನೋ ಒಂದು 50 ಲಕ್ಷ 51 ಲಕ್ಷ ಸಿಕ್ತು ಹೇಳ್ತಾರೆ. ಸಚಿನ್ ನಾರಾಯಣ್. ಇನ್ನೊಬ್ರು ಧವನಂ ಕನ್ಸ್ಟ್ರಕ್ಷನ್ ಅಂತ ಅವರು ಹರೀಶ್ ಅಂತ ಅವ್ರ ಮನೆ ರೈಡ್ ಮಾಡಿ ಅವ್ರು ಕೇಳಿದೆ, ನಮ್ಮ ಹತ್ರ ಏನಿದೆ ಸರ್? ಅವರು ಚಿನ್ನ ಬಿಲ್ಡಿಂಗ್ ಇದೆ ಧವನಂ ಜ್ಯೂಲ್ಸ್. ಇಲ್ಲ ನಮ್ಮ ಹತ್ರ ಏನಿಲ್ಲ ಸರ್, ಬಂದ್ರು ಒಂದು ಫೋಟೋ ಪೇಪರ್ಸ್ ಇತ್ತು, ಎಲ್ಲ ನೋಡ್ಕೊಂಡು ಕೆಲವು ಪೇಪರ್ಸ್ ಇತ್ತು, ತೆಗೆದುಕೊಂಡು ಹೋದ್ರು. ಇಷ್ಟು ನನಗೆ ತಿಳಿದಂತ ಮಾಡಿ ಸಚಿನ್ ನಾರಾಯಣ್ ಫೋನ್ ಮಾಡಿದೆ, ಅವ್ರಿಗೆ ಎತ್ತಲಿಲ್ಲ. ದಿಸ್ ಒನ್. ಯಾಕಂದ್ರೆ ಪಂಚನಾಮನ ರಿಲೀಸ್ ಮಾಡೋದು ಅದು ಮಾಡ್ತಾರೆ. ನಾವು ಯಾವ್ದು ಹೇಳ್ತೀನಿ ಕೇಳಿ, ನಾವು ಯಾವ್ದು ಗೌಪ್ಯತೆ ರಾಜಕಾರಣದಲ್ಲಿ ಇರೋರು ನಮ್ಮಂತವ್ರು ಯಾರು ಗೌಪ್ಯತೆ ಇದು ಕೇಸ್ ನನ್ನ ಮೇಲೆ ನಡೆದಿರುವಂತ FIR ಇದೆ. ಯಾರ ಹೆಸರು ಯಾರ ಹೆಸರು ಇಲ್ಲ. ಬೇರೆ ಯಾವ್ದಾರು FIR ಹಾಕಿದಾರ ನನ್ಗೆ ಗೊತ್ತಿಲ್ಲ. ಸರ್, ಇದು ಗೌಪ್ಯತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕಾರಣದಲ್ಲಿ ಯಾವುದು ಗೌಪ್ಯವಾಗಿ ಆದ್ರೆ ಇವತ್ತು ಪ್ರಹ್ಲಾದ್ ಜೋಶಿ ಬೆಳಗಾವಿ ಲಿಂಗೇಶ್ವರ ಮಾತಾಡಿದ್ದಾರೆ. ನಿಮ್ದೆಲ್ಲ ಸಂಪೂರ್ಣವಾದ ಆಸ್ತಿನ ಬೇರೆ ಬಳಸಿ ಸಚಿವರಾಗಿಂದ ಮೊದಲಿತ್ತು ನಿಲ್ಲಿಸಿದೆ, ರಾಜಕೀಯ ಬರಕ್ಕಿಂತ ಮೊದಲಿತ್ತು ನಿಲ್ಲಿಸಿದೆ, ಬೇರೆ ಅಂತ ಪ್ರಹ್ಲಾದ್ ಜೋಶಿ ಹೇಳ್ತಿದ್ದಾರೆ. ನೋಡಿ, ಪ್ರಹ್ಲಾದ್ ಜೋಶಿ ಬಹಳ ದೊಡ್ಡವರು. ಫಸ್ಟ್ ಅವ್ರ ಪಾರ್ಟಿಯವ್ರದು ಎಲ್ಲರದ್ದು ಫಸ್ಟ್ ಡಿಕ್ಲೇರ್ ಮಾಡಿಸ್ಬೇಕು. ಅವ್ರ ಪಾರ್ಟಿ ಯಾರು ಲೀಡರ್ಸ್ ಇದಾರಲ್ಲ, ಡೆಲ್ಲಿ ಲೀಡ್ರು, ಬೆಂಗಳೂರು ಲೀಡ್ರು, ರಾಜ್ಯದ ಲೀಡ್ರು ಎಲ್ಲ ಅವ್ರದ್ದೆಲ್ಲ ಫಸ್ಟ್ ಅವ್ರ ಮನೆ ಶುದ್ಧ ಮಾಡಿಕೊಂಡು ಅವರು ನಮ್ಮ ಬಗ್ಗೆ ಮಾಡ್ತಾರೆ. ಸಿಬ್ಬಂದಿ ಮೇಲೆ ಹಲ್ಲೆ ಆಗಿದೆ ಸರ್, ಅಂದ್ರೆ ಸಿಬ್ಬಂದಿ ಮೇಲೆ ದೌರ್ಜನ್ಯ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನನಗೂ ಏನೋ ಗೊತ್ತಿದೆ. ಸಿಬ್ಬಂದಿ ಬಗ್ಗೆ ಹೊಡೆದ್ರು ಮಾಡಿದ್ರು ಅಂತ ನನಗೂ ತಿಳಿಸಿದ್ದಾರೆ. ನಾನು ಸರಿಯಾಗಿ ವಿಚಾರ ಮಾಡಿ ಆಮೇಲೆ ಅದ್ರ ಬಗ್ಗೆ ನಾನು I just check it up properly because my PA was weeping. ಏನಂತ ನನಗೆ ಪಡ್ತಿದ್ದಾರೆ. ನಾವು ಆ ದುಡ್ಡದಲ್ಲಿ ಇನ್ನೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ಹಿಂಗೇನ ರಮೇಶ್ ನಮ್ಮ ಪರಮೇಶ್ವರ್ ಪಿ ಆಯ್ತಲ್ಲ, ಎಲ್ಲ ಆಗತ್ತೆ ಬೇಡ ಅಂತ ನಾನು ಜಸ್ಟ್ ಐ ನಾಟ್ ಟೇಕ್ ಇಟ್ ಅಪ್ ಇನ್ ನಾನು ಬೇರೆ ಸಪ್ರೇಟ್ ಮಾತಾಡೋಣ, ಎಲ್ಲ ಮುಂದೆ ಮಾತಾಡೋದು ಅಂತ ನಾನು ಸುಮ್ಮನೆ ನಾನು ಮಾತಾಡೋದು. ದಟ್ ಇಸ್ ವಾಟ್ ನನಗೆ ನನ್ನ ವೈಫ್ ಹೇಳಿದ್ರು. ನನ್ನ ಹೇಳಿದ್ರೆ ಸ್ವಲ್ಪ ಎಲ್ಲ ಜೊತೆ ಇದ್ರು ನಾನು ಮಾತಾಡೋಲ್ಲ. ಆಮೇಲೆ ಮೈ ವೈಫ್ ವಾಸ್ ವೆರಿ ಮಚ್ ಕನ್ಸರ್ನ್ ಆನ್ ದಿಸ್ ಇಶ್ಯೂ. ಕಮ್ ಬ್ಯಾಕ್. ನಾನು ಕೊಟ್ಟಿಲ್ಲ, ಕೊಡ್ಬೋದು. ಯಾವ ರೀತಿ ಫೈಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀರಾ? ಎಲ್ಲ ನಿಮ್ಗೆ ಹೇಳಕ್ಕಾಯ್ತದಪ್ಪ. ಏನ್ ನನ್ಗೆ ಲೀಗಲ್ ಅಸಿಸ್ಟೆನ್ಸ್ ನೀವು ಕೊಡಂಗಿದ್ರೆ ಹೇಳಿ. ರಾಜಕೀಯ ಪ್ರೇರಿತ ಬಟ್ ಆನ್ ವಾಟ್ ಗ್ರೌಂಡ್ಸ್ ವಾಟ್ ಬೇಸಿಸ್ ಅಂತ ಯಾವತ್ತೂ ನೀವು ಹೇಳಲ್ವಾ ಸರ್? ಯಾಕೆ ಆಮೇಲೆ ಆನ್ ವಾಟ್ ಗ್ರೌಂಡ್ ಯಾವ ಟೈಮಿಂಗ್ ಅಂತ ಕೂಡ ನಾವು ಹೇಳ್ತೀವಿ. ಅಂದ್ರೆ ರಾಜಕೀಯ ಪ್ರೇರಿತ ಇಂಥ ಕಾರಣಕ್ಕೋಸ್ಕರ ರಾಜಕೀಯ ಪ್ರೇರಿತ ಅಂತ ಯಾಕೆ ಹೇಳಲ್ಲ? ಯು ನೋ ದಟ್ ಯಾವ ಕಾರಣಕ್ಕೋಸ್ಕರ ಆಯ್ತು ನೇರವಾಗಿ ಯಾಕೆ ಹೇಳಲ್ಲ? See, I'm telling you, my FIR copy ನೀವು ತೆಗೆದು ನೋಡಿ. FIR copy ತೆಗೆದು ನೋಡಿ. It is a public document. FIR copy. When preliminary inquiry was started? When I was appointed as a party president? When PE was registered? When FIR is registered? ಬಟ್ ಗುರುಪ್ರಸಾದ್ ಹೊಸ ಕೇಸ್ ಇದೆಯಲ್ಲ, ನಾವು ಗುರುಪ್ರಸಾದ್ ಬಿಡದಿ ಗುರುಪ್ರಸಾದ್
ಆಗಿ ಆನ್ ಪ್ರಾಬಬ್ಲಿ ಜುಲೈ 7th ಅನ್ನು ಫೈಲ್ ಮಾಡಿರೋದು. ಅದಕ್ಕೆ ಲಿಂಕ್ ಇದೆಯಾ? I don't know who is all. ಬೇಕಾದಷ್ಟು ಮಾಡ್ತಾ ಇರ್ತಾರೆ, ಅರ್ಜಿಗಳು ಬರೀತಾ ಇರ್ತಾರೆ, ಮಾಡಬೇಕು. Sir, some of the cabinet ministers in Karnataka, especially when it comes to medical education minister, he made comment right after the ride, just after 1 hour. He made comment and he clearly said that why Mr. D.K. Shivakumar feeling this pain, and he is not Mr. Sudhakar. He says he is not the bigger leader than Siddaramaiah. Such kind of comments, doesn't it look like a conspiracy or the political motivation, sir? I don't want to comment on such big leaders. He's too big. I'm too small to do. No, why government ministers are speaking about CBI I rights? don't want to speak on service providers. ಹೊರತುಪಡಿಸಿ ಆರಾಧಕರ ಕ್ಯಾಂಡಿಡೇಟ್ ವಿಚಾರವಾಗಿ ಸಿದ್ದರಾಮಯ್ಯ ಮೈಸೂರಲ್ಲಿ ಕುಸುಮಾ ಅವರೇ ಪಕ್ಷದ ಅಭ್ಯರ್ಥಿ ಅಂತ ಹೇಳಿದ್ದಾರೆ, ಅಧಿಕೃತವಾಗಿ ಬಹಿರಂಗ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಪಾರ್ಟಿ ಫೈನಲ್ ಮಾಡಿದೆ ಸರ್. ನನಗೆ ಅವರು CLP ನಾಯಕರು, ಅವ್ರ ಹತ್ರನೂ ಎಲ್ಲ ಕ್ಯಾಂಡಿಡೇಟ್ಸ್ ವಿಚಾರ ಚರ್ಚೆ ಮಾಡಿದ್ವಿ. ಏನ್ ಕಳಿಸ್ಬೇಕು ದೆಹಲಿಗೆ ಕಳಿಸಿದ್ವಿ. ಅವ್ರಿಗೇನು ಮಾಹಿತಿ ಬಂದಿದೆ ಗೊತ್ತಿಲ್ಲ, ತಿಳ್ಕೊಂಡು ನಾನು ಇರ್ತೇನೆ. ಥ್ಯಾಂಕ್ ಯು. ಸರ್ ಕೊನೆಯ ವರ್ಷ ನಂತರ ಇದೇ ಸಮಯಕ್ಕೆ ನಮಗೆ ನಿಮ್ಮನ್ನ ಇಡಿ ಮತ್ತೆ IT ನೀವು ಮಾಡ್ತೀವಿ. ಅಯ್ಯೋ ಬಿಡೋದು ಬಿಡೋದು. ಅಲ್ಲ, ವರ್ಷಕ್ಕೊಂದು ನಿಮ್ಮ ಟಾರ್ಗೆಟ್ ಪಾಲಿಟಿಕ್ಸ್ ಏನಾಗ್ತಿದೆ? ನನಗೆ ಗಾಯ ಆಗಿದೆ. ಗಾಯ ಇರೋಂಗೆ ಗೊತ್ತು ಆ ನೋವು ಎಷ್ಟು ಒಳಗಡೆ ಆಳ ಇರ್ತದೆ, ಯಾವ ಏಟ್ ಆಗಿರ್ತದೆ, ಎಂತ ಏಟ್ ಬಿದ್ದಿರ್ತದೆ, ಎಷ್ಟು ಸುಟ್ಟಿರ್ತದೆ. Sir, while speaking on the ride, Mr. B.K. Hariprasad said, whenever the bigger issues arises in the central level, the leaders and CBI and ED, IT, all these agencies remember our D.K. Shivakumar. So what do you want to say about this? This experience, large experience, he has commented. Thank you.